ಯಜ್ಞವನ್ನು ತಿರಸ್ಕಾರ ಮಾಡಿ ಮತ್ತಿನ್ನೇನನ್ನೋ ಗುರಿ ಇಡಬೇಕು ಅಂತ ಹೇಳಿದ. ಎಷ್ಟು ಅದ್ಭುತವಾದ ಕಲ್ಪನೆ ಇದು. ಆ ಗೋವರ್ಧನಗಿರಿ ಎನ್ನತಕ್ಕಂಥದ್ದು ಗಿರಿಯನ್ನು ಏರಬೇಕು ಅಂತ. ನೋಡಿ, ಬೆಟ್ಟದ ತಪ್ಪಲಿನಲ್ಲಿ ನಾವೆಲ್ಲ ಇರ್ತೀವಿ. ನಾವೆಲ್ಲರೂ ಬೆಟ್ಟವನ್ನು ಹತ್ತಲ್ಲ, ಕೆಲವರು ಮಾತ್ರ ಬೆಟ್ಟವನ್ನು ಹತ್ತಾರೆ. ಬೆಟ್ಟವನ್ನು ಹತ್ತಿದವರೆಲ್ಲ ಶಿಖರದಲ್ಲಿ ಇರುವುದಿಲ್ಲ. ಗೋವರ್ಧನಗಿರಿಯನ್ನು ಕೃಷ್ಣ ತನ್ನ ಬೆರಳಿನಲ್ಲಿ ಎತ್ತಿದ್ದಾನೆ ಎಂದರೆ ನೀವು ಪರ್ವತಾರೋಹಿಗಳಾಗಬೇಕು ಅಂತ. ಹಿಮವತ್ ಪರ್ವತದ ತಪ್ಪಲನ್ನು ಬಿಟ್ಟು ಗೌರೀಶಂಕರಕ್ಕೆ ಹೋಗಬೇಕು ಅಂತ. ಆ ಗೋವರ್ಧನಗಿರಿಯ ಸಂಕೇತ ಅದು. ಮತ್ತು ನಾನೆಲ್ಲ ವಿವರಣೆ ಕೊಟ್ಟಿದ್ದೇನೆ ಅದರ ಗೂಢಾರ್ಥ ಏನು ಅಂತ ಆವತ್ತೇನೆ. ಶ್ರೀ ಶ್ರೀ ಶಂಕರಾಚಾರ್ಯರು ತಮ್ಮ ಈ 3 ದರ್ಶನಗಳನ್ನು ಹೇಳಲಿಕ್ಕೆ, ಸಾಕ್ಷ್ಯವನ್ನು ಕೊಡಲಿಕ್ಕೆ, ಆಧಾರವನ್ನು ತೆಗೆದುಕೊಳ್ಳಲಿಕ್ಕೆ 3 ಆಧಾರಗಳನ್ನು ತಗೊಂಡ್ರು. ಅದನ್ನು ಪ್ರಸ್ಥಾನತ್ರಯ ಅಂತ ಕರೆದರು. ಶ್ರುತಿಗಳು ನನಗೆ ಸಾಕ್ಷ್ಯವಾಗಿರಬೇಕು ಅಂತ ಹೇಳಿ ದಶೋಪನಿಷತ್ತುಗಳನ್ನು ತಗೊಂಡ್ರು. ಸ್ಮೃತಿಗಳು ತನಗೆ ಆಧಾರವಾಗಿರಬೇಕು ಅಂತ ಮಹಾಭಾರತದ ಭಗವದ್ಗೀತೆಯನ್ನು ತಗೊಂಡ್ರು. ನ್ಯಾಯಶಾಸ್ತ್ರ ತನಗೆ ಆಧಾರವಾಗಿರಬೇಕು ಅಂತ ಬ್ರಹ್ಮಸೂತ್ರಗಳನ್ನು ತಗೊಂಡ್ರು. ಹೀಗಾಗಿ ಈ 3ಕ್ಕೂ ಭಾಷ್ಯಗಳನ್ನು ಬರೆದರು. ನಮಗೆ ಸಿಕ್ಕಿರತಕ್ಕಂತಹ ದಾಖಲಾತಿಗಳಲ್ಲಿ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಭಾಷ್ಯಗಳು ಉಪನಿಷತ್ತುಗಳಿಗೆ, ಭಗವದ್ಗೀತೆಗೆ ಹಾಗೂ ಬ್ರಹ್ಮಸೂತ್ರಕ್ಕೆ ಅಂದರೆ ಶ್ರೀ ಶ್ರೀ ಶಂಕರಾಚಾರ್ಯರ ಭಾಷ್ಯಗಳು. ಈ 3 ಭಾಷ್ಯಗಳನ್ನು ಆಧರಿಸಿ ಅವರು ಅದ್ವೈತ ಸಿದ್ಧಾಂತವನ್ನು ಮಂಡನೆ ಮಾಡಿದರು. ಕಾಲ ಆಗೋಗ್ತಾ ಇದೆ, ಏನು ಮಾಡಲಿ, ಅದ್ವೈತ ಸಿದ್ಧಾಂತ ಶುರು ಮಾಡಲಿಲ್ಲ ನಾನಿನ್ನ. ಆ ಅದ್ವೈತ ಸಿದ್ಧಾಂತ ಏನು ಅಂತ ಹೇಳಲಿಕ್ಕಾಗಿ ಈ 3 ಆಕಾರಗಳನ್ನು ತಗೊಂಡ್ರು. ಶ್ರೀರಾಮರಾಯ ಇನ್ಯಾವತ್ತಾರು ಅದ್ವೈತ ಸಿದ್ಧಾಂತವನ್ನು ಮಾತಾಡೋಣ. ಆದರೆ ಅವರು ಮತ್ತೊಂದು ಉಪಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಕೊಡದೆ ಹೋದರೆ ಅವರು ಬಹಳ ಪ್ರಧಾನವಾದ ಒಂದು ಪ್ರಶ್ನೆಯನ್ನು ಕೇಳಿದರು. ಆ ಪ್ರಶ್ನೆಗೆ ಉತ್ತರ ಕೊಡುವುದರ ಮೂಲಕ ಈ ಬಾರಿಯ ಪ್ರಶ್ನೋತ್ತರಗಳನ್ನು ಮುಕ್ತಾಯ ಮಾಡಿ ಮಹಾಭಾರತಕ್ಕೆ ಮರುಪ್ರವೇಶ ಮಾಡೋಣ. ಅವರು ಪ್ರಶ್ನೆ ಕೇಳಿದರು, ಈ 3 ಉಂಟಲ್ಲ, ದ್ವೈತಾದ್ವೈತ ವಿಶಿಷ್ಟಾದ್ವೈತ, ಈ 3 ತತ್ವಶಾಸ್ತ್ರದ ಈ ಮುಮ್ಮೊಗದಲ್ಲಿ ಏನಾದರೂ ಸಾಮರಸ್ಯ ಸಾಧ್ಯವೇ, ಸಮನ್ವಯ ಸಾಧ್ಯವೇ ಅಂತ ಕೇಳಿದರು. ಅದು ಬಹಳ ಪ್ರಧಾನವಾದ ಪ್ರಶ್ನೆ ನನಗೆ. ಆ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಿಂತ ಮುಂಚೆ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆ. ಏನಪ್ಪಾ ಅಂದರೆ, ಇಲ್ಲಿರತಕ್ಕ ನಮ್ಮಲ್ಲಿ ಯಾರಿಗಾದರೂ ನಾನು ಶಂಕರಾಚಾರ್ಯರಿಗೆ ಸಮ, ಮಧ್ವಾಚಾರ್ಯರಿಗೆ ಸಮ, ರಾಮಾನುಜಾಚಾರ್ಯರಿಗೆ ಸಮ ಅಂತ ಹೇಳತಕ್ಕಂಥ ಧೀಶಕ್ತಿ ಉಂಟೆ ಯಾರಿಗಾದರೂ? ನಾವು ಯಾರಾದರೂ ಆ ಆಚಾರ್ಯರಿಗೆ ಸಮ ಹೇಳೋ ಯೋಗ್ಯತೆ ಇದೆಯೇನ್ರಿ? ಅವರು ಒಂದೊಂದು ಕೃತಿ ಬರೆದಿರೋದನ್ನೇ ಓದಿ ಅರಗಿಸ್ಕೊಳ್ಳೋಕ್ಕಾಗಲ್ಲ ನಮಗೆ. ಅಂಥದ್ದು ಅವರಿಗೆ ಸಮ ಅಂತ ಹೇಳೋದಕ್ಕಾಗತ್ತೆಯೇ? ಹೀಗಾಗಿ ನಾವು ಸಮನ್ವಯವನ್ನು ಅಧ್ಯಯನ ಮಾಡುವುದಕ್ಕಿಂತ ಮುಂಚೆ ಅವರು 3 ಬಹಳ ದೊಡ್ಡವರಪ್ಪ, ಮೇಲಿದ್ದಾರೆ ಅಂತ ಒಪ್ಕೊಂಡ್ಬಿಡ್ಬೇಕು. ಬಹಳ ಪ್ರಾತಸ್ಮರಣೀಯರವರು, ಸಂಧ್ಯಾ ವಂದನೀಯರವರು, ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟವರವರು, ಬಹಳ ದೊಡ್ಡವರು. ಆ 3 ಮಂದಿ, ಆ 3 ಮಂದಿ ಬಹಳ ದೊಡ್ಡವರು ಅಂತ ಹೇಳುವುದೇ ಒಂದು ಸಮನ್ವಯ. ಹಾಗೆ ಹೇಳಿದ ಮೇಲೆ ಅವರು ಎಷ್ಟು ಒಳ್ಳೆ ಮಂದಿ ಅಂತ ನಿಮ್ಗೆ ಅರ್ಥ ಆಗಬೇಕು. ಅದಕ್ಕೊಂದು ಪುಟ್ಟ ಸಾಕ್ಷ್ಯ ಕೊಟ್ಟು ಬಿಡ್ತೀನಿ ನೋಡಿ. ನಾವು ಈ ಕೊಂಬೆಗಳನ್ನು ಹಿಡ್ಕೊಂಡು ಕಿತ್ತಾಡ್ತೀವಿ ಅಷ್ಟೇನೆ. ನಮ್ಮದು ದೊಡ್ಡದು, ನಮ್ಮದು ದೊಡ್ಡದು, ನಮ್ಮದು ದೊಡ್ಡದು, ನಮ್ಮ ದ್ವೈತ ದೊಡ್ಡದು, ನಮ್ಮದು ಅದ್ವೈತ ದೊಡ್ಡದು, ಇದರಲ್ಲಿ ನಾವು ಮಾತಾಡ್ತೀವಿ ಅಷ್ಟೇನೆ. ದಯಮಾಡಿ ಗಮನಿಸಿ, ಶ್ರೀ ಶ್ರೀ ಶಂಕರಾಚಾರ್ಯರು ಕಾಲದ ದೃಷ್ಟಿಯಿಂದ ಮೊದಲು ಅವತರಿಸಿದ್ದರಿಂದ ತತ್ವಚಿಂತನೆಯನ್ನು ಹೇಗಯ್ಯ ನೀವು ಅಧ್ಯಯನ ಮಾಡಬೇಕು ಅನ್ನೋದಕ್ಕೊಂದು ರೂಪುರೇಖೆಗಳನ್ನು ಕೊಟ್ಟರು. ಅಂದರೆ ಈಗಾಗಲೇ ಹೇಳಿದಂಥ ಪ್ರಸ್ಥಾನ ತ್ರಯವಕ್ಕೆ ಭಾಷ್ಯ ಬರೆದರವರು. ಅಂದರೆ ಉಪನಿಷತ್ತುಗಳನ್ನ, ಭಗವದ್ಗೀತೆಯನ್ನ, ಬ್ರಹ್ಮಸೂತ್ರಗಳನ್ನ ತಮ್ಮ ಆಧಾರ ಗ್ರಂಥಗಳು ಅಂತ ಹೇಳಿ ತಮ್ಮ ಅದ್ವೈತ ಸಿದ್ಧಾಂತದ ಮಂಡನೆಗೆ ಇವು ಆಕರ ಅಂತ ಹೇಳಿದರು.
ಅಂದರೆ ನಾನು ಈ ಮೂರನ್ನು ಆಶ್ರಯಿಸಿ ಈ ಮೂರು ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ನನ್ನ ಸಿದ್ಧಾಂತವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಇದನ್ನು ಯಾರಾದರೂ ಪ್ರಶ್ನೆ ಮಾಡಿದ್ರೇನ್ರಿ? ಶ್ರೀ ಶ್ರೀ ಶಂಕರಾಚಾರ್ಯರು ಬಂದ ನಂತರ ಶ್ರೀ ಶ್ರೀ ರಾಮಾನುಜಾಚಾರ್ಯರಾಗಲಿ, ಶ್ರೀ ಶ್ರೀ ಮಧ್ವಾಚಾರ್ಯರಾಗಲಿ, ಶ್ರೀ ಶ್ರೀ ಶಂಕರಾಚಾರ್ಯರು ಹೇಳಿಕೊಟ್ಟಂತಹ ಪ್ರಾಥಮಿಕ ಪಾಠವನ್ನು ಪ್ರಶ್ನಿಸಲಿಲ್ಲ. ಅಷ್ಟೇ ಅಲ್ಲ, ಯಾವ ಭಾಷ್ಯಗಳನ್ನು ಶ್ರೀ ಶ್ರೀ ಶಂಕರರು ಈ ಮೂರಕ್ಕೆ ಬರೆದರೋ ಈ ಮೂರು ಮಂದಿ ಅದನ್ನು ಮಾಡಿ ಅವರ ಭಾಷ್ಯಗಳನ್ನು ಬರೆದರು. ಬರೀಲಿ ಬಿಡಿ, ಯಾಕಾಗಬಾರದು? ನಾನಾಗಲೇ ಹೇಳಿದ ಹಾಗೆ ಈಗ ಇಲ್ಲಿ ಇದೇನಪ್ಪ ಇದು? ಏನಿದು? ಇದು ತೆಲುಗಿನಲ್ಲಿ ಏನಂತಾರೆ? ಗಿದ್ದಿ ಅಂತಾರೆ. ಏನು ರವಿಶಂಕರ್ ಅವರೇ, ತೆಲುಗಿನಲ್ಲಿ ಏನಂತಾರೆ? ಇದು ಏನಂತಾರೆ ಇದನ್ನ? ಅದು ಆಂಗ್ಲ ಭಾಷೆಯಾಗಿ ಹೋಯಿತು. ಗಿನ್ನಿ ಗಿನ್ನಿ అని చెప్తారు దీన్ని, అవునా? ಲೋಟ ಹೋಗಿ ಅದು ಗಿನ್ನಿ ಆಯಿತು. ಆಂಗ್ಲ ಭಾಷೆಯಲ್ಲಿ ಏನಂತಾರೆ? ಅದಲ್ಲ, ಅದು ಗಾಜಿಂದಕ್ಕೆ. ಇರ್ಲಿ ಬಿಡಿ, ಅದೇನೋ ಅಂತಾರೆ. ನಂಗೆ ಅದು ವೇದಿಕೆಯಲ್ಲಿ ಮಾತಾಡೋಕೆ ಇಷ್ಟ ಇಲ್ಲ ಆಂಗ್ಲ ಭಾಷೆಯಲ್ಲಿ. ತಮಿಳಿನಲ್ಲಿ ಏನಂತಾರೆ? ತಮಿಳ್ರು ಯಾರೂ ಇಲ್ವಾ ಇಲ್ಲಿ? ಲೋಟ. ಜ್ವರ ಹೇಳಮ್ಮ. ತಂಬೆ. ನೀವೆಲ್ಲ ಕೇಳಿಸ್ಕೊಂಡ್ರ? ಅದಂತಾರೆ. ಮಲಯಾಳದಲ್ಲಿ ಏನೋ ಅಂತಾರೆ, ಹೌದಾ ಸ್ವಾಮಿ? ದಯಮಾಡಿ ಗಮನಿಸಿ. ಇದು ಲೋಟ ಆಗಿರಲಿ ಅಥವಾ ಗಿನ್ನಿ ಆಗಿರಲಿ ಅಥವಾ ಆಂಗ್ಲ ಪದ ಆಗಿರಲಿ, ಇದು ಏನೇ ಆಗಿರಲಿ, ಇದು ಇದೆ ತಾನೇ. ಈ ಒಂದು ಆಕಾರದ ಲೋಹದ ಆಕಾರಕ್ಕೆ ನೀವು ಬೇರೆ ಬೇರೆ ಹೆಸರು ಕೊಡ್ತಾ ಇದ್ದೀರಿ ಅಷ್ಟೇನೆ. ಇದು ಇದೇನೆ ಅಲ್ವೇನ್ರಿ ಸ್ವಾಮಿ? ನೀವು ಶಂಕರಾಚಾರ್ಯ ಹೇಳ್ತಾರ, ಮಧ್ವಾಚಾರ್ಯ ಹೇಳ್ತಾರ, ರಾಮಾನುಜಾಚಾರ್ಯ ಹೇಳ್ತಾರ, ಅವ್ರು ಹೇಳೋದೆಲ್ಲ ಉಪನಿಷತ್ತೆ, ಹೇಳೋದೆಲ್ಲ ಭಗವದ್ಗೀತೆನೆ, ಹೇಳೋದೆಲ್ಲ ಬ್ರಹ್ಮಸೂತ್ರ, ಅದೊಂದೇನೆ. ಆ ಮೂವರು ಮಾನ್ಯ ಮಾಡಿದರು. ಇದಕ್ಕಿಂತ ಸಮನ್ವಯ ಇನ್ನೇನು ಬೇಕು ಶ್ರೀರಾಮರಾಯರೇ? ಇನ್ನ ಶ್ರೀ ಶ್ರೀ ಶಂಕರಾಚಾರ್ಯರಾಗಲಿ ಅಥವಾ ಈಗಿರತಕ್ಕಂಥ ಶಾಂಕರ ಮಠಗಳು ಅನ್ನೋಣ, ಶಾಂಕರ ಮಠಗಳಾಗಲಿ, ಮಧ್ವಾಚಾರ್ಯರ ಮಠಗಳಾಗಲಿ, ರಾಮಾನುಜರ ಮಠಗಳಾಗಲಿ, ಈಗಿರತಕ್ಕಂಥ ಈ ಎಲ್ಲಾ ಮಠದ ಸ್ವಾಮಿಗಳು ನಿರೂಪವನ್ನು ಕಳಿಸ್ತಾರೆ ಅಂತ ಇಟ್ಕೊಳ್ಳೋಣ. ನೀವು ಹೀಗೆ 8 ದಿವಸಗಳ ಮಹಾಭಾರತವನ್ನು ಉಪನ್ಯಾಸ ಏರ್ಪಡಿಸಿದ್ದೀರಿ, ಆದ್ದರಿಂದ ನಮ್ಮ ಮಠದಿಂದ ಒಂದು ರಾಯಸ ಬರ್ತಾ ಇದೆ ಅಂತೊಂದು ಕಾಗದ ಬರೀತಾರೆ. ಕಾಗದ ಬರೆದ ಮೇಲೆ ಕೊನೆಗೆ ಅವರು ಸಹಿ ಹಾಕ್ತಾರೆ. ಏನಂತ ಹಾಕ್ತಾರೆ ಗೊತ್ತಾ ನಿಮಗೆ? ಶ್ರೀಮನ್ ನಾರಾಯಣ ಸ್ಮರಣೆ ಅಂತ ಬರೀತಾರೆ. ಮೂವರು ನಾರಾಯಣ ಸ್ಮರಣೆ ಅಂತ ಬಂದು ಇನ್ನೇನು ಸಮನ್ವಯ ಬೇಕು ನಿಮಗೆ? ಅದಲ್ಲ ಅಂತ ಯಾರಾದರೂ ಹೇಳ್ತಾ ಇದ್ದಾರೇನ್ರಿ? ಬಹಳಷ್ಟು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಮಾಧ್ವರಿಗೆ ಈಶ್ವರನನ್ನು ಕಂಡ್ರೆ ಆಗಲ್ಲ ಅಂತ. ಈಶ್ವರ ಅನ್ನತಕ್ಕಂಥವನು ಸ್ಮಾರ್ತರ ದೈವ, ಮಾಧ್ವರಿಗೆ ಶಿವನ ಕಂಡ್ರೆ ಇಷ್ಟ ಇಲ್ಲ ಅಂತ. ಇದು ಶುದ್ಧ ಸುಳ್ಳು. ಯಾಕೆ ಅಂದರೆ ಮನಸ್ಸಿನ ಏಕಾಗ್ರತೆಯನ್ನು ಕೊಡು ಅಂತ ಹೇಳಿ ಮಧ್ವಾಚಾರ್ಯರೇ ಈಶ್ವರನಿಗೆ ಮಾನ್ಯತೆ ಕೊಡ್ತಾರೆ. ಈ ಹೊತ್ತಿಗೂ ವ್ಯಾಸರಾಯ ಮಠದ ಎಲ್ಲ ಶಿಷ್ಯರು ನನಗೆ ತುಂಬ ಹತ್ತಿರದ ಪರಿಚಯ ಇರೋದರಿಂದ ಶಿವರಾತ್ರಿಯ ದಿವಸ ಗವಿ ಗಂಗಾಧರೇಶ್ವರನ ದರ್ಶನಕ್ಕೆ ಬರ್ತಾರೆ. ವ್ಯಾಸರಾಯ ಮಠದಲ್ಲಿ ಸ್ಫಟಿಕ ಶಿವಲಿಂಗ ಇದೆ, ಅಭಿಷೇಕ ಮಾಡ್ತಾರೆ ಅವತ್ತಿನ ದಿವಸ. ವಿಶಿಷ್ಟಾದ್ವೈತಿಗಳಲ್ಲಿ ಮುಕ್ಕಣ್ಣನ ಬಗ್ಗೆ ಸಾಕಷ್ಟು ಸ್ತೋತ್ರಗಳಿವೆ. ಇದಕ್ಕಿನ್ನ ಇನ್ನೇನು ಸಮನ್ವಯ ಬೇಕು? ಇನ್ನ ಶಂಕರನ ಬಗ್ಗೆ ಹೇಳಬೇಕಾದ್ದೇ ಇಲ್ಲ. ಅವರು ಈ ವಿಷ್ಣುವಿನ ಬಗ್ಗೆ ಸಾಕಷ್ಟು ನುತಿಗಳನ್ನು ಮಾಡಿದ್ರು. ಈಗಾಗಲೇ ಹೇಳಿದ ಈ ಗೋವಿಂದನ ಬಗ್ಗೆ ಮಾಡಿದ್ರು. ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ಯೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಢಕೃಂಗಕರಣೆ ಗೋವಿಂದಂ ಭಜ ಗೋವಿಂದಂ ಭಜ ತ್ವಯಿ ಮೈ ಚ ಅನ್ಯತ್ರ ಏಕೋ ವಿಷ್ಣು ವ್ಯರ್ಥಂ ಕುಪ್ಯತಿ ಮೈ ಅಸಹಿಷ್ಣು ಅಂತಾರೆ ಶಂಕರರು. ಅಲ್ಲಯ್ಯ, ನಾನು ನಿನ್ನನ್ನು ವಿಷ್ಣು ಅಂತ ಕರೀತೀನಿ, ನನ್ನನ್ನು ವಿಷ್ಣು ಅಂತ ಕರೀತೀನಿ, ಎಲ್ಲೆಲ್ಲೂ ನಾನು ವಿಷ್ಣುವನ್ನೇ ನೋಡಿದ ಮೇಲೆ ನೀನು ಯಾಕೆ ಸಿಟ್ಟು ಮಾಡ್ಕೋತೀನಿ ನನ್ನ ಮೇಲೆ? ನಿನ್ನ ಸಿಟ್ಟು ವ್ಯರ್ಥ ಆಗತ್ತೆ ಅಂತಾರೆ.
ಇನ್ನು ಹೇಳೋದು ಬಹಳ ಜಾಸ್ತಿ ಇದೆ. ಆದರೆ ಕಾಲದ ದೃಷ್ಟಿಯಿಂದ ಈ ಹೊತ್ತಿಗೆ ಇಷ್ಟು ಸಾಕು ಅಂತ ಹೇಳ್ತಾ ನೋಡಿ, ಸರಿಯನ್ನ ನಿಲ್ಲಿಸಿದ್ದೀನಿ. ಇರತಕ್ಕಂಥ ಮೂವರು ಹಿರಿಯ ಗುರುಗಳು, ಆ ಮೂವರು ಗುರುಗಳು ಹೇಳಿರತಕ್ಕಂಥದ್ದನ್ನು ನಾವು ಕಿವಿಯಿಂದ ಕೇಳೋಣ. ನಮಗೆ ಯಾವುದು ಹಿತವಾಗುತ್ತೋ ಅದನ್ನು ಅನುಸರಿಸೋಣ. ನಮಗೆ ಯಾವುದು ಪ್ರಿಯವಾಗುತ್ತೋ ಅದನ್ನು ನಾವು ಅನುಷ್ಠಾನಕ್ಕೆ ತರೋಣ. ನಮಗೆ ಯಾವುದು ಮಾನ್ಯವಾಗುತ್ತೋ ಅದಕ್ಕೆ ಗೌರವ ಕೊಡೋಣ. ಉಳಿದ ಆಚಾರ್ಯರಿಗೂ ಗೌರವ ಕೊಡೋಣ. ಬರೀ ಉಳಿದ ಆಚಾರ್ಯರೇನು, ತತ್ವಶಾಸ್ತ್ರವನ್ನು ಯಾರು ಯಾರು ಹೇಳಿದ್ದಾರೋ ಅದೆಲ್ಲದಕ್ಕೂ ಕಿವಿ ತೆಗೆಯೋಣ. ಇಷ್ಟನ್ನು ಹೇಳ್ತಾ ಈ ಬಾರಿಯ ಪ್ರಶ್ನೋತ್ತರಗಳನ್ನು ಮುಕ್ತಾಯ ಮಾಡಿ ಮಹಾಭಾರತಕ್ಕೆ ನೇರವಾಗಿ ನೇರ 1 ಗಂಟೆ ಆದ್ಮೇಲೆ ಪ್ರವೇಶ ಮಾಡ್ತಾ ಇದ್ದೇವೆ. ಸಭಾಪರ್ವದಲ್ಲಿದ್ದೇವೆ. ಸಭಾಪರ್ವದ ಪ್ರಾಥಮಿಕ ಅರ್ಧ ಭಾಗವನ್ನು ನಾವು ಗಮನಿಸಿದ್ದೇವೆ. ಮೊದಲನೆಯ ಸಭಾಭವನದಲ್ಲಿ ಆದಂತಹ ಅವಮಾನದಿಂದ, ದ್ರೌಪದಿ ಭೀಮರು ಮಾಡಿದಂತಹ ಅಸಭ್ಯ ಉಪಚಾರದಿಂದ, ಧರ್ಮರಾಯನ ಬೆಂಬಲವೂ ಅದಕ್ಕೆ ಪರೋಕ್ಷವಾಗಿದೆ ಅನ್ನುವುದನ್ನು ಭಾವಿಸಿದಂತಹ ದುರ್ಯೋಧನ ರಾಜಸೂಯ ಯಾಗ ಮುಕ್ತಾಯವಾದ ಮೇಲೆ ಹಸ್ತಿನವತಿಗೆ ಹೋಗಿದ್ದಾನೆ. ರಾತ್ರಿ ಹೋದನಂತೆ, ಯಾರಿಗೂ ಮುಖ ತೋರಿಸಿಲ್ಲ, ಹೋಗಿ ಗುಪ್ತವಾಗಿ ಮಲಗಿಬಿಟ್ಟಿದ್ದಾನೆ. ಯಾರಿಗೂ ದರ್ಶನ ಕೊಡ್ತಿಲ್ಲ. ಭೀಷ್ಮ ದ್ರೋಣರಿಗೂ ಕೂಡ ದುರ್ಯೋಧನನ ದರ್ಶನ ಆಗಲಿಲ್ಲ. ಕೊನೆಗೆ ಶಕುನಿ ಬಂದ, ಬಾಗಿಲು ತಟ್ಟದ, ಹೇಳಿ ಕಳಿಸ್ದ, ನಾನು ಬಂದಿದ್ದೀನಿ ಇಂದ. ದುರ್ಯೋಧನ ಒಳಗೆ ಕರೆದು ದುರ್ಯೋಧನ ಶಕುನಿಗೆ ಹೇಳಿದ. ಶಕುನಿ ಕೇಳಿದ, ಯಾಕಯ್ಯ ಒದ್ದಾಡ್ತಾ ಇದೆಯಾ, ಯಾಕೆ ಮುಖ ಎಲ್ಲ ಬಿದ್ದೋಗ್ಬಿಟ್ಟಿದೆ ನೀನು? ನಿನ್ನೆ ನಾವು ಸೂಚನೆ ಕೊಟ್ಟಂತೆ ಅವನು ಹೇಳಿಕೊಂಡ, ಮಾವ ನಾನು ಅಯೋಗ್ಯ ಬಿಡು, ನಾನು ದುರುಳ, ನಾನು ದುಷ್ಟ, ನಾನು ದುರ್ಯೋಧನ, ಎಲ್ಲರೂ ನನ್ನನ್ನೇ ಬೈತಾರೆ. ಆದರೆ ಪಾಂಡವರು ಒಳೊಳಗೇ ತರಲೆ ಮಾಡ್ತಾರೆ. ಇದ್ಯಾರಿಗೂ ಗೊತ್ತಾಗಲ್ವಾ? ನನಗೆ ಎಂಥ ಅವಮಾನ ಮಾಡಿದ್ರು ನಿನ್ನೆ. ಮೇಲ್ನೋಟಕ್ಕೆ ನಾನು ಕೋಶಾಧ್ಯಕ್ಷ ಪದವಿ ಕೊಟ್ಟು ಬಿಟ್ರು. ಆ ಮಯಭವನವನ್ನು ನಾನು ಹೋಗಿ ಪ್ರವೇಶ ಮಾಡಿದಾಗ ಎಷ್ಟು ಸಲ ಅವಮಾನಿತನಾದೆ ನಾನು. ಉಟ್ಟ ಬಟ್ಟೆ ಎಲ್ಲ ಒದ್ದೆಯಾಗಿ ನನ್ನ ದೇಹ ಪಾರದರ್ಶಕವಾಗಿಬಿಡು. ಇದಕ್ಕಿನ್ನ ಅವಮಾನ ನನಗೇನಿದೆ? ನಾನು ಯಾರು ಸಾಧಾರಣ ಅಲ್ಲ. ಸಾಧಾರಣಗೆ ಹಾಗಾಗುವುದೇ ನಾನು ಒಪ್ಪುವುದಿಲ್ಲ. ನಾನು ಒಂದು ರಾಜ್ಯವನ್ನು ಪ್ರತಿನಿಧಿಸಿದ್ದೇನೆ, ರಾಜಕುಮಾರನಾಗಿದ್ದೇನೆ, ನಾನು ಹೋಗಿದ್ದೇನೆ. ನಾನು ಜಾರಿ ಬಿದ್ದರೆ ನಗುತ್ತಾ ಇದ್ದಾರಲ್ಲ, ಅದನ್ನು ನೋಡಿಬಿಟ್ಟು ಇದಕ್ಕಿನ್ನ ಅವಮಾನ ನನಗೇನಿದೆ? ಬಹಳ ಬೇಜಾರಾಗಿಬಿಟ್ಟಿದೆ ನನಗೆ. ನಮಗೆ ಗೊತ್ತು, ದುರ್ಯೋಧನ ಮಹಾ ಅಭಿಮಾನಧನ, ಛಲದೊಳ್ ದುರ್ಯೋಧನಂ. ಅವನನ್ನು ಕೆದಕಬಿಟ್ಟಿದ್ದಾರೆ. ಗಮನಿಸಿ, ದುರ್ಯೋಧನ ಬಹಳ ಒಳ್ಳೆಯವನು, ಅವನು ಮಾಡಿದ್ದೆಲ್ಲ ಒಳ್ಳೆಯದು, ನಾನೇನು ಹೇಳ್ತಾ ಇಲ್ಲ. ಅವನು ಮಾಡಿದ್ದೆಲ್ಲ ಕೆಟ್ಟ ಕೆಲಸಗಳೇನೆ. ನೀವು ಒಬ್ಬನನ್ನ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕಾದ್ರೆ ನಾನು ಮೊದಲು ಶುದ್ಧನಾಗಿರಬೇಕು. ನಾನೂ ಕೆಟ್ಟದ್ದೇ ಮಾಡಿ ಇನ್ನೊಬ್ಬನ ಕೆಟ್ಟದ್ದು ಅಂತ ಹೇಗೆ ಹೇಳೋದು? ನೀನೇನಯ್ಯ ಅಂತ ಅವನು. ಪಾಂಡವರ ಸಂದರ್ಭದಲ್ಲಿ ಹಾಗಾಯಿತು. ದುರ್ಯೋಧನ ಕೆಟ್ಟದ್ದನ್ನೇ ಮಾಡ್ತಾ ಇದ್ದ, ಭೀಮನನ್ನು ಸಾಯಿಸಲಿಕ್ಕೆ ನೋಡ್ತಾ ಇದ್ದ. ಆಗೆಲ್ಲ ನಾವು ಭೀಮನ ಪರವಾಗಿ ಇದ್ವಿ. 100 ವರ ಕಳೆದು ಶಾಕಿನಿಯರಿಗೆ ರಕುತವ ಕುಡಿಸದಲ್ಲದೆ ಮುನ್ನ ಸಾವಿನ ಹೇಳಿ ನೀವೆಂದ ಅಂತ ಭೀಮ ಕೇಳಿದಾಗ ಹೌದು ಅವನು ಹೇಳಿದ ಸರಿ ಅಂತ ಅನ್ಕೊಂಡು, ಅವನು ಮಾಡಿದ್ದನ್ನೇ ಇವನೂ ಮಾಡಲಿಕ್ಕೆ ಶುರು ಮಾಡಿದರೆ ನೀವು ಯಾರ ಪರವಾಗಿರ್ತೀರಿ? ದುರ್ಯೋಧನನ ಛಲ ಹೊಡೆದಿದ್ದು ಬಿಡ್ತು. ಈ ನೋವು, ಈ ಅವಮಾನ, ಈ ನಾಚಿಕೆ, ಬಿದ್ದು ಬಿಟ್ಟಿದ್ದೀನಿ. ಆ ದ್ರೌಪದಿ ನಗುತ್ತಾ ಇದ್ದಾಳೆ. ನಮ್ಮ ಮನೆಗೆ ಸೊಸೆಯಾಗಿ ಬಂದಾಕೆ ನಮ್ಮ ಅಣ್ಣನ ಹೆಂಡತಿ ಅಂತ ನಾನು ಗೌರವ ಕೊಡ್ತಾ ಇದ್ದೇನೆ. ದ್ರೌಪದಿ ಬಗ್ಗೆ ದುರ್ಯೋಧನ ಏನು ಕೆಟ್ಟ ಮಾತಾಡಿಲ್ಲ ಅಲ್ಲಿ ತನಕ. ಅದು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಮೊಟ್ಟ ಮೊದಲನೆಯ ಬಾರಿ ಅವನು ದ್ರೌಪದಿ ಬಗ್ಗೆ ವಿರೋಧ ಮಾಡ್ತಾ ಇದ್ದಾನೆ. ಅವಮಾನ ಮಾಡಿಬಿಟ್ಲಂಗ ಅವಳು. ಏನ್ ಮಾಡ್ಬೇಕೀಗ? ಏನ್ ಮಾಡಬೇಕು? ಸರಿ, ಶಕುನಿ ಸಲಹೆ ಕೊಟ್ಟ. ಧೃತರಾಷ್ಟ್ರನ ಹತ್ತಿರಕ್ಕೆ ಹೋದರು. ಶಕುನಿ ಹೇಳಿದ, ನನಗೆ ಅಕ್ಷವಿದ್ಯೆ ಗೊತ್ತಿದೆ, ಅಂದರೆ ಜೂಜಾಡೋದು ನನಗೆ ಗೊತ್ತಿದೆ.
ಆ ಧರ್ಮರಾಯನಿಗೆ ಜೂಜಾಡೋದು ಗೊತ್ತಿಲ್ಲ, ಆದರೆ ಚಪಲ ಜಾಸ್ತಿ. ಇಡೀ ಸಂದರ್ಭವನ್ನು ನಾವು ಬಹಳ ಗಮನ ಇಟ್ಟು ನೋಡಬೇಕು. ಧರ್ಮರಾಯನಿಗೆ ಜೂಜು ಆಡುವ ಚಪಲ ಜಾಸ್ತಿ, ಆದರೆ ಆಡಿದ ಜೂಜಿನಲ್ಲಿ ಗೆಲ್ಲುವ ವಿದ್ಯೆ ಪೆದ್ದಣ್ಣಂಗೆ ಗೊತ್ತಿಲ್ಲ. ನನಗೆ ಗೊತ್ತಿದೆ ಇದು. ಯಾವುದನ್ನ ಶಸ್ತ್ರದ ಮೂಲಕ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲವೋ, ಈಗಾಗಲೇ ದ್ರುಪದ ಮಹಾರಾಜನ ಸಹಾಯ ಅವರಿಗೆ ಸಿಕ್ಕಿಬಿಟ್ಟಿರೋದ್ರಿಂದ ನಾವು ಯುದ್ಧದಲ್ಲಿ ಗೆಲ್ಲುತ್ತೀವಿ ಎನ್ನತಕ್ಕಂಥದ್ದು ಬಹಳ ಶಂಕೆ. ಆದ್ದರಿಂದ ಒಂದು ಯೋಜನೆಯನ್ನು ಮಾಡಬೇಕು. ಎಲ್ಲಿಯ ತನಕ ಅವರ ಬಳಿ ಸೈನ್ಯ, ರಾಜ್ಯ, ಬೊಕ್ಕಸ ಇದೆಲ್ಲ ಇರುತ್ತೋ ಅಲ್ಲಿಯ ತನಕ ಅವರನ್ನು ನಾವು ನಿಗ್ರಹಿಸೋದು ಕಷ್ಟ. ಈ ಮೂರೂ ಇಲ್ಲದಂತೆ ಮಾಡಬೇಕು ಅವರಿಗೆ. ಅವರಿಗೆ ಬೊಕ್ಕಸವನ್ನ, ರಾಜ್ಯವನ್ನ ಕಿತ್ತುಕೊಂಡು ಬಿಟ್ರೆ ಸೈನಿಕರನ್ನು ಸಾಕೋಕ್ಕಾಗಲ್ಲ ಅವ್ರ ಕೈನಲ್ಲಿ. ರಾಜ್ಯವೇ ಇಲ್ಲದೆ ಇದ್ದ ಮೇಲೆ ನಿರ್ಗತಿಕರಾಗಿಬಿಡ್ತಾರೆ, ದುರ್ಬಲರಾಗ್ತಾರೆ. ಆಗ ಅವರನ್ನು ಹೊಡೆಯಬಹುದು. ಇದು ಕ್ಷಾತ್ರ ಧರ್ಮ. ಇದು ಕ್ಷತ್ರಿಯರು ಹಾಗೆ ಮಾಡೋದು, ಈಗಲೂ ಹಾಗೆ ಮಾಡ್ತಾ ಇರೋದು. ಅಮೆರಿಕ ಮಾಡಿದ್ದ ಅದನ್ನೇನೆ. ಇಲ್ಲಿ ಬಿಡಿ, ಮತ್ತೆ ಅದಕ್ಕೆ ಹೋಗ್ಬಿಟ್ರೆ ಮತ್ತೆ ಇದು ಮುಂದಕ್ಕೆ ಹೋಗ್ಬಿಡುತ್ತಲ್ಲ. ಏನೋ ಹೇಳೋಕೆ ಹೋದೆ ನಾನು, ಬೇಡ. ಕ್ಷಾತ್ರ ಧರ್ಮ ಇರತಕ್ಕಂಥದ್ದೇ ದಂಡನೆ ಮಾಡಿ ಬೇರೆಯದನ್ನ ಗ್ರಹಿಸೋದು, ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ದುರ್ಬಲರನ್ನು ಹೊಡೆದಾಕ್ತಕ್ಕದ್ದು. ಆ ಅರ್ಥದಲ್ಲಿ ಭಾರತ ಬಹಳ ಒಳ್ಳೆಯದು. ಪಾಕಿಸ್ತಾನ ಹೊಡೆದಿಲ್ಲ. ಅದನ್ನು ನಾನು ಪಾಕಿಸ್ತಾನ ಕುಣಿದಿದ್ದೆ. ಇದು ಸ್ವಲ್ಪ ಅಲಕ್ಷ್ಯ ಮಾಡ್ತಾ ಇದೆ ಅಷ್ಟೇನೆ. ನನಗನ್ಸುತ್ತೆ ಯಾರೋ ಸ್ವಲ್ಪ ಚೆಚ್ಚಾಕ್ಬಿಡೋದು ಅವ್ರನ್ನ ಅನ್ಸುತ್ತೆ ನನಗೆ. ಏನು ಸುಮ್ಮನೆ ಕೂಗಾಡ್ತಾ ಇದ್ದಾರೆ ಅವರು, ಆದ್ರೆ ಮಾಡ್ತಿಲ್ಲ ಇವರು. ಇರಲಿ, ಅದರಲ್ಲಿ ಬೇಡ ಎಲ್ಲೋ ಹೋಗುತ್ತೆ ನನ್ನ ಮನಸ್ಸು. ದುರ್ಯೋಧನ ಹೇಳ್ತಾ ಇದ್ದಾನೆ, ಶಕುನಿ ಹೇಳ್ತಾ ಇದ್ದಾನೆ, ನಾವು ಕ್ಷಾತ್ರ ಧರ್ಮದ ರೀತಿಯ ಅವರು ನಮಗೆ ವಿರೋಧಿಗಳಾಗಿದ್ದಾರೆ, ಅವಮಾನ ಮಾಡಿದ್ದಾರೆ. ಈಗ ಅವರ ರಾಜ್ಯವನ್ನು ಕಿತ್ಕೋಬೇಕು ನಾವು. ಅದಕ್ಕೆ ಮಾಡತಕ್ಕಂಥದ್ದು ಯುಕ್ತಿಯುಕ್ತವಾಗಿ. ಗಮನಿಸಿ, ವಿರೋಧಿಯಲ್ಲಿ, ಶತ್ರು ರಾಜನಲ್ಲಿ ಇರತಕ್ಕಂಥ ದೌರ್ಬಲ್ಯವನ್ನು ಬಳಸ್ಕೋಬೇಕು. ಇಬ್ಬರು ವಕೀಲರು ವಾದ ಮಾಡ್ತಾ ಇರ್ತಾರೆ ಸ್ವಾಮಿ. ಒಬ್ಬ ವಕೀಲ ಇನ್ನೊಬ್ಬ ವಕೀಲ ವಾದ ಮಾಡ್ತಾ ಇರೋದನ್ನು ಎರಡೂ ಕಿವಿ ತೆಗೆದು ಕೇಳ್ತಾ ಇರ್ತಾನೆ. ಯಾಕೆಂದ್ರೆ ಎಲ್ಲಿ ಬೀಳಿಸ್ಬೋದು ಅವನ್ನ ಅಂತಂತ, ಅವನ ದೌರ್ಬಲ್ಯ ಎಲ್ಲಿದೆ ಅಂತ ನೋಡಬೇಕು ಅಂತಂತ. ಹಾಗೆ ಶಕುನಿಯ ಆ ವಕೀಲಿ ದೃಷ್ಟಿಗೆ ವಿರೋಧಿ ಧರ್ಮರಾಯನ ಚಾಪಲ್ಯ, ದ್ಯೂತ ಚಾಪಲ್ಯ ಅವನ ಬಹುದೊಡ್ಡ ದೌರ್ಬಲ್ಯವಾಗಿ ಕಾಣಿಸ್ತು. ಆ ದೌರ್ಬಲ್ಯವನ್ನು ನಾನು ಉಪಯೋಗಿಸ್ಕೋಬೇಕು. ಹಾಗೆ ಉಪಯೋಗಿಸಿಕೊಂಡು ಅವನು ನಾನು ಸೋಲಿಸ್ಬಿಡ್ತೀನಿ, ಕಾಡಗಟ್ಬಿಡ್ಬೋದು ನಾವು. ಆದ್ರೆ ಅವನು ಕರಿಬೇಕಲ್ಲ. ನಾವು ಕರೆದ್ರೆ ಬಂದ್ಬಿಡ್ತಾನ? ಶಕ್ತಿ ಇರೋರು ಕರಿಬೇಕು, ಸುಮ್ಮನೆ ಯಾರೋ ಕರೆಯೋಕ್ಕಾಗೋದಿಲ್ಲ. ಯಾರು ಹೋಗಿ ಕರೆದರೆ ಧರ್ಮರಾಯ ಬರಬಹುದು. ಆಗ ಈ ಎಲ್ಲ ಸಲಹೆಗಳನ್ನು ನಮ್ಮ ಜಾತಿಯಂಧ ಧೃತರಾಷ್ಟ್ರ ಪುತ್ರ ವ್ಯಾಮೋಹದಿಂದ ಒಪ್ಪಿಕೊಂಡ. ಅವನೊಬ್ಬನು ನೆಟ್ಟಿಗಿದ್ದಿದ್ದರೆ ಇದೇನೂ ಆಗ್ತಾನೆ ಇರಲಿಲ್ಲ. ಅವನು ಬರೀ ಕಣ್ಣು ಕುರುಡಾಗಿರಲಿಲ್ಲ, ಅವನ ಜ್ಞಾನವೂ ಕುರುಡಾಗಿತ್ತು, ಅವನ ಚಿಂತನೆಯೂ ಕುರುಡಾಗಿತ್ತು. ಗಾಂಧಾರಿ ಮೇಲು ಆತನ ಹೆಂಡತಿ. ಇರಲಿ, ಆ ಸಂದರ್ಭದಲ್ಲಿ ಹೇಳ್ತೀನಿ. ಧೃತರಾಷ್ಟ್ರ ಹೇಳಿದ ವಿದುರ ಬಾಯಲ್ಲಿ, ನಿನಗೆ ಪಾಂಡವರಲ್ಲಿ ಮಾನ್ಯತೆ ಇದೆ, ನೀನು ಅಂದರೆ ಧರ್ಮರಾಯ ಬೆಲೆ ಕೊಟ್ಟು ಬಿಡ್ತಾನೆ. ದೊಡ್ಡಪ್ಪ, ತಾತ, ಏನೇನೋ ಬಾಂಧವ್ಯ. ನನ್ನ ತಮ್ಮ ಬೇರೆ, ನೀನು ಹೋಗು. ಗಮನ ಇಡಿ, ಹಾಸ್ತಿನವತಿಯ ಪ್ರತಿನಿಧಿಯಾಗಿ ಹೋಗಿ ನಾನು ಹೊಸದಾಗಿ ಒಂದು ಭವನವನ್ನು ಕಟ್ಟಿಸಿ, ಒಂದು ಸಭಾಭವನವನ್ನು ಕಟ್ಟಿಸಿದ್ದೇನೆ. ಆ ಸಭಾಭವನದಲ್ಲಿ ಮಕ್ಕಳು ಆಟ ಆಡಲಿ, ಚೆನ್ನಾಗಿರಲಿ, ಸ್ವಲ್ಪ ಕಾಲ ಕಳೀಲಿ, ಸ್ವಲ್ಪ ಜೂಜು ಆಡ್ಲಿ ಬಿಡಪ್ಪ, ಹೋಗಿ ಧರ್ಮರಾಯನ್ ಕರ್ಕೊಂಡು ಬಾ ಅಂತಾನೆ. ಎಂಥ ಮಾತು ಹೇಳ್ತಾನೆ ವಿದುರ, ಮಾತು ಹೊಲಸಿನ ಗಂಧವಾಗಿದೆ ಅಂತಾನೆ. ಏನ್ ಹೇಳ್ತಾ ಇದೀಯ ಧೃತರಾಷ್ಟ್ರ ನೀನು? ಹುಡುಗರು ಆಟ ಆಡ್ಲಿ, ಜೂಜಾಡ್ಲಿ ಅಂತ ಬಹಳ ಒಳ್ಳೆ ನಗುನಗ್ತಾ ಹೇಳ್ತಾ ಇದೆಯಲ್ಲ. ಈಗ ನೀನು ಹೇಳೋದು ದೊಡ್ಡಪ್ಪನಾಗಿ ಧರ್ಮರಾಯನಿಗೆ ಬಹಳ ಅನ್ಯಾಯ ಇದು. ಜೂಜಾಡತಕ್ಕಂಥದ್ದು ಅದಕ್ಕಿನ್ನ ನೈಚ್ಯವಾದ್ದು ಇಲ್ಲ. ಋಗ್ವೇದದಲ್ಲಿ ಅದರ ಬಗ್ಗೆ ಸಾಕಷ್ಟು ನಿಂದನೆ ಇದೆ. ಈ ಕೆಲಸಕ್ಕೆ ನೀನು ಬಹಳ ಒಳ್ಳೆಯ
ಸುಗಂಧದ ಲೇಪನ ಕೊಟ್ಟು ಕರೆಸ್ತಾ ಇದೆಯಲ್ಲ, ನಿನ್ನ ಮಾತೆ ಹೊಲಸಾಗಿ ಬಿಟ್ಟಿದೆ. ಧೃತರಾಷ್ಟ್ರ ಹೇಳ್ತಾನೆ, ನಾನು ಹಾಸ್ತಿನವತಿಯ ರಾಜನಾಗಿ ಮಂತ್ರಿಯಾದ ನಿನಗೆ ಹೇಳ್ತಾ ಇದ್ದೇನೆ, ಹೋಗಿ ಅವರನ್ನ ಸ್ವಾಗತಿಸು, ಕರ್ಕೊಂಡು ಬಾ. ವಿದುರ ಮಂತ್ರಿಗಳಲ್ಲೊಬ್ಬ. ರಾಜನ ಮಾತಿಗೆ ಮಾನ್ಯತೆಯನ್ನು ಕೊಟ್ಟು ವಿದುರ ಬರ್ತಾನೆ ಇಂದ್ರಪ್ರಸ್ಥಕ್ಕೆ. ಈಗ ಮುಂದಿನ ಸಂಭಾಷಣೆಯನ್ನು ನೀವು ತುಂಬಾ ಗಮನ ಇಟ್ಟು ಕೇಳಬೇಕು. ವಿದುರ ಬಂದಿದ್ದಾನೆ. ಪಾಂಡವರು ಅವರಿಗೆ ಆತಿಥ್ಯವನ್ನು ಮಾಡಿದ್ದಾರೆ. ಎಷ್ಟೇ ಆಗಲಿ ಚಿಕ್ಕಪ್ಪ, ತಮ್ಮ ತಂದೆ ತಮ್ಮ ಮತ್ತು ಜ್ಞಾನಿ, ಸುಹೃದಯವಂತ, ಸಮಾಧಾನ ಚಿತ್ತ, ಕೃಷ್ಣ ಭಕ್ತ, ಮೇಲಾಗಿ ಮಂತ್ರಿ ಎಲ್ಲ ಸ್ವಾಗತ ಮಾಡಿದರು. ಮಾತುಕತೆ ಎಲ್ಲ ಆದಮೇಲೆ ವಿದುರನನ್ನು ಕೇಳಿದರು, ಚಿಕ್ಕಪ್ಪ ಯಾಕೆ ಬಂದಿದ್ದೀಯ, ಏನು ಬಂದಿದೀಯಾ? ನಿಮ್ಮ ದೊಡ್ಡಪ್ಪ ಎಲ್ಲ ನನಗೆ ಉಡುಗೊರೆಗಳನ್ನು ಕಳಿಸಿದ್ದಾನೆ ಕಣಯ್ಯ ಅಂತೆಲ್ಲ ಉಡುಗೊರೆಗಳನ್ನು ಕೊಟ್ಟು ವಿದುರ ನೇರವಾಗಿ ವಿಷಯವನ್ನು ಪ್ರಸ್ತಾವ ಮಾಡಿದ. ಹೀಗೆ ನಿಮ್ಮ ದೊಡ್ಡಪ್ಪ ಹೇಳಿ ಕಳಿಸಿದ್ದಾರಪ್ಪ, ಒಂದು ಬೇರೆಯ ಅಕ್ಷಭವನವನ್ನು ಕಟ್ಟಿಸಿಬಿಟ್ಟಿದ್ದಾನಂತೆ, ಅದರೊಳಗೆ ದ್ಯೂತವನ್ನು ಆಡಲಿಕ್ಕೆ ನೀವು ಬರಬೇಕು ಅಂತ ಸ್ವಾಗತಿಸಿದ್ದಾನೆ, ನೀವು ಬರಬೇಕಂತೆ. ಈಗ ನೀವು ಧರ್ಮರಾಯನ ಪ್ರಶ್ನೆಯನ್ನು ಕೇಳಿಸಿಕೊಳ್ಳಬೇಕು, ಅದಕ್ಕೆ ವಿದುರನ ಉತ್ತರವನ್ನು ಗಮನಿಸಬೇಕು. ಧರ್ಮರಾಯ ಕೇಳ್ತಾನೆ, ಚಿಕ್ಕಪ್ಪ ಈ ಜೂಜಿಗೆ ಕರೀತಾ ಇದ್ದಿರಲ್ಲ ಪಗಡೆಯಾಟಕ್ಕೆ, ನಾನು ಬರಬಹುದಾ, ಬರಬೇಕಾ ನಾನು? ವಿದುರ ಹೇಳ್ತಾನೆ, ನಾನು ಹಾಸ್ತಿನವತಿ ಮಂತ್ರಿಯಾಗಿ ಬಂದಿದ್ದೇನೆ, ನೀನು ಬರಬೇಕು. ಧೃತರಾಷ್ಟ್ರ ಹೇಳಿ ಕಳಿಸಿದ್ದಾನೆ, ಮಾನ್ಯತೆಯನ್ನು ಕೊಟ್ಟು ಬರಬೇಕು. ಆದರೆ ಪುಟ, ನಾನು ಚಿಕ್ಕಪ್ಪನಾಗಿ ಒಂದೆರಡು ಮಾತು ಹೇಳಬೇಕು. ಗಮನಿಸಿ ಇದನ್ನು. ಈ ದ್ಯೂತ ಇದೆಯಲ್ಲ, ಇದನ್ನು ಮನೆ ಹಾಳಾಗ ಯಾರಾದರೂ ಜೂಜಾಡಿ ಬದುಕಿದವರಿದ್ದಾರೇನಯ್ಯ, ಇದ್ದು ಬದ್ದಿದ್ದನ್ನೆಲ್ಲ ಕಳ್ಕೊಂಡು ಬಿಡ್ತಾರೆ. ವೇದಗಳೆಲ್ಲ ದ್ಯೂತವನ್ನು ತಿರಸ್ಕಾರ ಮಾಡಿದೆ. ಆ ದ್ಯೂತವನ್ನು ಆಡತಕ್ಕಂಥ ಒಂದು ಸಂಸಾರ ಎಲ್ಲಾದರೂ ನೆಟ್ಟಿಗಿದೆಯಾ? ಅದು ಐಶ್ವರ್ಯವೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ಸಮಾಜದಲ್ಲಿ ಮರ್ಯಾದೆ ಹೋಗುತ್ತೆ, ಜೂಜುಕೋರ ಅಂತ ಬೈತಾರೆ. ಯಾರಾದರೂ ಜೂಜಾಡ್ತಾರೇನಯ್ಯ? ಜೂಜು ಅನ್ನತಕ್ಕಂಥ ಅನಿಷ್ಟವನ್ನ, ಅಸತ್ಯವನ್ನ, ಅಧರ್ಮವನ್ನ ಯಾರು ಹತ್ತಿರ ಸೇರಿಸಬಾರದು. ಅದು ಹೆಂಡವನ್ನು ಸೇವಿಸಿದಾಗಿನ ಆಗತಕ್ಕಂಥ ಫಲಿತ. ನಮ್ಮ ಯಾರಾದರೂ ಶತ್ರುಗಳಿದ್ದರೆ, ಯಾರನ್ನಾದರೂ ನಾವು ಹಾಳು ಮಾಡಬೇಕಾಗಿದ್ದರೆ ಅವನಿಗೆ ಹೆಂಡದ ರುಚಿ ಹತ್ತಿಸಬೇಕಂತೆ, ಸ್ವಲ್ಪ ತುಟಿಗೆ ಅಂಟಿಸಬೇಕು ಅಂತಾನವನು. ಏನೋ ರುಚಿ ಹತ್ತುತ್ತೇನೋ ಅವನು ಪೆದ್ದಣ್ಣಂಗೆ, ಇನ್ನೊಂದು ಕುಡಿಯೋದು ಕಲಿಸಬೇಕು. ಒಂದು 10 ದಿವಸ ಕುಡಿಯೋದು ಕಲಿಸಿ ಬಿಟ್ಬಿಡ್ಬೇಕು, ಸತ್ತೋಗ್ಬಿಡ್ತಾನೆ ಅವನು. ಆದರೆ ಹಿಂದೆ ದಾಸನಾಗಿ ಬಿಡ್ತಾನೆ ಅವನು, ಇದ್ದು ಬದ್ದಿದ್ದನ್ನೆಲ್ಲ ಹಾಳು ಮಾಡ್ಕೊಳ್ತಾನೆ. ದ್ಯೂತ ಅನ್ನತಕ್ಕಂಥದ್ದು ಅಂಥದ್ದು. ಯಾರಾದರೂ ಜೂಜಾಡ್ತಾರ? ಜೂಜಾಡ್ತಕ್ಕಂಥವನು ಮುಟ್ಟಾಳ ಅವನು. ನೀವು ಗಮನಿಸ್ತಾ ಇದ್ದೀರಾ? ವಿದುರ ಹಾಸ್ತಿನವತಿಯನ್ನು ಪ್ರತಿನಿಧಿಸಿ ಮಂತ್ರಿಯಾಗಿ ದ್ಯೂತವಾಡಲಿಕ್ಕೆ ಬರಬೇಕು ಅಂತ ಕರೀತಾ ಇದ್ದಾನೆ ಧರ್ಮರಾಯನನ್ನ. ಯಾಕೆಂದ್ರೆ ಧೃತರಾಷ್ಟ್ರನನ್ನು ಪ್ರತಿನಿಧಿಸಿ ಬಂದಿದ್ದಾನೆ. ಆದರೆ ಅನುಬಂಧದಲ್ಲಿ ಚಿಕ್ಕಪ್ಪನಾಗಿ ದ್ಯೂತವನ್ನು ಬೈತಾ ಇದ್ದಾನೆ. ದ್ಯೂತ ಆಡತಕ್ಕಂಥವನ ಮನೆ ಹಾಳಾಗತ್ತೆ ಅಂತ ಇದ್ದಾನೆ. ಈಗ ದಯಮಾಡಿ ಹೇಳಿ, ಸಾಧಾರಣರಾದ ನಾವು ಧರ್ಮರಾಯನ್ ಬಿಟ್ಬಿಡೋಣ, ನಾವು ಧರ್ಮರಾಯನಲ್ಲಪ್ಪ, ನಾವು ಬಹಳ ಸಾಧಾರಣ ಪ್ರಜೆಗಳು. ಹೀಗೆ ಯಾರಾದರೂ ನಮಗೆ ಹೇಳಿದರೆ ನಾವು ಯಾವ ನಿರ್ಣಯ ತಗೊಳ್ತೀವಿ? ಬೇಡ ಅಂತಂತೀವಿ ಅಲ್ವೇ? ಬಹಳ ಸಹಜ ಇದು. ನಾವು ದೊಡ್ಡವರನ್ನು ಏನೋ ಕೇಳ್ತೀವಿ, ಏನ್ ಸ್ವಾಮಿ ನಾವು ಹೀಗೆ ಮಾಡಬಹುದಾ ಹಾಗೆ ಮಾಡಬಹುದಾ, ಹೀಗೆ ಮಾಡಬಹುದಾ ಹಾಗೆ ಮಾಡಬಹುದಾ ಅಂತ ಕೇಳಿದಾಗ ಆ ದೊಡ್ಡವರು ಎರಡೂ ಹೇಳ್ತಾರೆ ಅವರ ಅಭಿಪ್ರಾಯನ. ನೋಡಪ್ಪ, ನನ್ನ ಇಷ್ಟ ಇದು, ಆದರೆ ಇದು ಒಂದು ರೀತಿ ಇದೆ, ಈ ಎರಡರೊಳಗೆ ನಿನಗೆ ಯಾವುದು ಬೇಕೋ ಅದು ಆಯ್ಕೆ ಮಾಡ್ಕೋ ಅಂತ. ಧರ್ಮರಾಯ ಧರ್ಮಕ್ಕೆ ರಾಜ, ಅವನು ಏನು ಆಯ್ಕೆ ಮಾಡ್ಕೋಬೇಕು? ಅವನು ಹೇಳ್ತಾನೆ, ಚಿಕ್ಕಪ್ಪ, ನನಗೆ ಯಾರಾದರೂ ಬಂದು ಜೂಜಾಡೋದಕ್ಕೆ ಬಾರಯ್ಯ ಅಂತ ಕರೆದ್ರೆ ಇಲ್ಲ ಅನ್ನೋಕ್ಕಾಗಲ್ಲ ಅಂತ. ಪೆದ್ದರಲ್ಲಿ ಪೆದ್ದ ಉತ್ತರ ಒಂದು. ಮಹಾ
ಏನು ಹೇಳಬೇಕು ಅದಕ್ಕೆ? ಚಾಪಲ್ಯ ಅವನಿಗೆ. ನನಗೆ ಯಾರಾದರೂ ಬಂದು ಜೋಳದ ಬರಯ ಅಂದ್ರೆ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಅಂತಾನು. ಕೃಷ್ಣ ಬಂದು ಆಮೇಲೆ ಬೈತಾನೆ, ಯಾರಯ್ಯ ಹೇಳಿದ್ರು ಅದನ್ನು ರಾಜಧರ್ಮ ಅಂತ ನಿಂಗೆ? ಇದು ಯಾವ ಸೀಮೆಯ ರಾಜಧರ್ಮ ಅಂತ ಕೃಷ್ಣ ಬೈತಾನೆ ಆಮೇಲೆ ಧರ್ಮರಾಯನನ್ನ. ಇರ್ಲಿ ಬಿಡಿ, ಅದನ್ನ ಆಮೇಲೆ ಬರ್ತೀನಿ. ಯಾವಾಗ ಧರ್ಮರಾಯ ಇದು ನನ್ನ ರಾಜಧರ್ಮ, ಈಗ ನಾವೇನೋ ಹೇಳ್ತೀವಿ ಹೀಗೆ ಮಾಡಿದ್ದು ಸರಿಯಲ್ಲಯ್ಯ ಅಂತ, ಹಾಗೆ ಮಾಡುವುದೇ ನನ್ನ ಧರ್ಮ ಅಂದ್ರೆ ಅನುಭವಿಸು ಅಂತಾರ. ಇಡೀ ಸಭಾಪರ್ವದ ಮುಂದಿನ ಪತನಕ್ಕೆಲ್ಲ ಧರ್ಮರಾಯ ಆಯ್ಕೆ ಮಾಡಿಕೊಂಡಂಥ ಮಾರ್ಗ ಇದೆಯಲ್ಲ, ಅದು ನಿಂದನೀಯ, ಯಾರೂ ಒಪ್ಪತಕ್ಕದ್ದಲ್ಲ. ಆದರೆ ಧರ್ಮರಾಯನಂತಹ ಧರ್ಮರಾಯನೂ ಚಾಪಲ್ಯಕ್ಕೆ ತುತ್ತಾಗಿ, ವಿಷಯಕ್ಕೆ ತುತ್ತಾಗಿ ಮುಂದಿನ ಜಾರು ಬಂಡೆಯಲ್ಲಿ ಇಳಿದು ಬಿಡ್ತಾರೆ. ಆಯಿತು, ಧರ್ಮರಾಯ ತನ್ನ ತಮ್ಮಂದಿರ ಸಹಿತ ಹಾಸ್ತಿನವತಿಗೆ ಬಂದ. ಪ್ರಾರಂಭದ ಉಪಚಾರಗಳೆಲ್ಲ ಆಯಿತು. ನಾವು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ದ್ಯೂತಕ್ಕೆ ಕೂತ್ಕೊಂಡ್ಬಿಟ್ರು. ಗಮನಿಸಲೇಬೇಕಾದ ಅಂಶಗಳಿದೆಲ್ಲನೂ. ದ್ಯೂತಕ್ಕೆ ಕುಳಿತುಕೊಳ್ತಾ ಇದ್ದ ಹಾಗೆ ದುರ್ಯೋಧನ ಹೇಳಿದೆ, ನೋಡಪ್ಪ, ದಾಳವನ್ನ ಶಕುನಿ ಹಾಕ್ತಾನೆ, ನಾನು ಆಟವನ್ನ ಆಡ್ತೀನಿ. ಧರ್ಮರಾಯ ಹೇಳಿದ, ಇದು ಸರಿಯಿಲ್ಲ, ಇದು ಮೋಸ. ಯಾರು ಆಡ್ತಾರೆಯೋ ಅವರೇ ಕಾಯಿ ನಡೆಸಬೇಕು, ಅಥವಾ ಯಾರು ಕಾಯಿ ನಡೆಸ್ತಾರೆಯೋ ಅವರೇ ದಾಳ ಹಾಕಬೇಕು. ಇವನ್ ದಾಳ ಹಾಕೋನೊಬ್ಬನು ಕಾಯಿ ನಡೆಸೋನೊಬ್ಬನು ಆಗುತ್ತೋ? ಈಗ ಕ್ರಿಕೆಟ್ನಲ್ಲಿ ಆ ದಾಂಡಿನ ಚೆಂಡನ್ನೊಬ್ಬನು ಹೊಡಿತಾನಪ್ಪ, ಹೊಡೆಯೋನೊಬ್ಬನು ಓಡೋನೊಬ್ಬನು ಅಂತಾಗ್ಬಿಟ್ರೆ, ಎಲ್ಲೋ ಕಾಲು ಉಳುಕದಾಗಲೋ ಏನೋ ಅಂತ ಸಂದರ್ಭ ಬರ್ತಾರೆ, ಯಾರೋ ಓಡ್ಲಿಕ್ಕೆ ಹೋಗ್ತಾರೆ, ಅದು ಸರಿ ಇಲ್ಲ ಅಂತ ಆಗುತ್ತೆ, ಏನೇನೋ ಆಗ್ಬಿಡುತ್ತದು. ಆದರೆ ದಾಂಡಿನಿಂದ ಹೊಡೆಯುವವನೊಬ್ಬನು ಓಡುವವನೊಬ್ಬನು ಅನ್ನೋದು ನ್ಯಾಯವೇ? ಆವಾಗ ಅಲ್ಲಿರ್ತಕ್ಕಂಥ ನ್ಯಾಯ ಸುಳ್ಳು ಅಂತಾನೆ, ಸರಿ ಇಲ್ಲ ಅಂತಾನೆ. ಧರ್ಮರಾಯ ಪ್ರಾರಂಭ ಮಾಡಿದ್ದು ಸರಿ, ನೀನು ಮಾಡ್ತಾ ಇರೋದು ಮೋಸ, ಇದು ಸರಿಯಾದ್ದಲ್ಲ, ಮುಂದುವರಿಸಬೇಕು ಹಾಗೆ ಹೇಳಿ. ಆಮೇಲೆ ಧರ್ಮರಾಯ ಏನ್ ಹೇಳ್ತಾನೆ, ಆಯ್ತು ಬಿಡು ಪರವಾಗಿಲ್ಲ, ನಾನು ಆಟ ಮುಂದುವರಿಸ್ತೀನಿ ಅಂದ್ಬಿಡ್ತಾನೆ. ಯಾಕೆ ಹೇಳ್ಬೇಕಾಯ್ತು ಅವನು ಧರ್ಮರಾಯ? ಚಪಲ. ಅಕಸ್ಮಾತ್ ಪುಟ್ಟಿ ಹಿಡ್ಕೊಂಡು ಕೂತ್ಕೊಂಡು ಆಟವೇ ಆಗದೆ ಹೋಗ್ಬಿಟ್ರೆ? ಪ್ರಾರಂಭದಲ್ಲಿ ಶಕುನಿ ದಾಳಗಳನ್ನ ಆಡ್ತೀನಿ ಅಂತ ಹೇಳಿದ್ದನ್ನ ವಿರೋಧಿಸಿದ ಧರ್ಮರಾಯ ಅದಕ್ಕೆ ಅಂಟಿಕೊಳ್ಳಬೇಕಾಗಿತ್ತು. ತಪ್ಪು ಅಂತ ಹೇಳಿ ಆದರೂ ನಾನು ಆಡ್ತೀನಿ ಅಂದ್ರೆ ಅಲ್ಲಿಗೆ ಸರಿ ಅಂತ ಹೋಯ್ತು. ಸರಿ, ದ್ಯೂತ ಮುಂದುವರೆದಿದೆ. ಬರೀ ದ್ಯೂತ ಆಡೋದಕ್ಕಾಗೋದಿಲ್ಲ, ಏನಾದರೂ ಪಣ ಇಡಬೇಕು. ಆಯ್ತಯ್ಯ, ಒಂದು 10,000 ರೂಪಾಯಿ ಸೋತ, 20,000 ರೂಪಾಯಿ ಸೋತ, ಕೋಶ ಸೋತ, ಆನೆಗಳು ಸೋತ, ಕುದುರೆಗಳು ಸೋತ, ಸೋಲ್ತಾ ಇದ್ದಾನೆ ಅಂದ್ರೆ ಶಕುನಿ ಹೇಳ್ತಾನೆ, ಅವನು ಹೇಳಲೇಬೇಕು. ಆಯ್ತೇನಪ್ಪ, 2 ಅರ್ಥ ಇದೆ ಇದ್ರಾಗೆ. ಆಯ್ತೇನಯ್ಯ, ಇನ್ನೇನಾದ್ರೂ ಇದೆಯೇನಯ್ಯ ಅಂದ್ರೆ ಎಚ್ಚರಿಕೆಯೂ ಕೊಟ್ಟಾಗಿದೆ. ಇದು ಏನು ಇಲ್ಲ ಅನ್ಕೊಂಡ್ಬಿಟ್ಟ, ನನ್ನ ಇನ್ನೂ ಇದೆ. ಯಾಕೆ ಮೇಲೆ ಬಿದ್ದು ಆಡದ ಅವನು ಧರ್ಮರಾಯ? ಇನ್ನೂ ಇದೆ. ಏನು ಅಷ್ಟು ಕಡಿಮೆ ಅನ್ಕೊಂಡ್ಬಿಟ್ಟಿದ? ಇಂಥ ಕೋಶ ಇದೆ ನನ್ನಲ್ಲಿ, ಈ ಕಡಿಮೆ ಅನ್ಕೊಂಡಿದ್ಯಾ? ಇಂಥ ದಾಸಿಗಳಿದ್ದಾರೆ, ಇಂಥ ಪುರುಷರಿದ್ದಾರೆ, ಇಂಥ ರಾಜ್ಯ ಇದೆ, ಎಲ್ಲ ಕಳೀತಾ ಇದ್ದಾನೆ. ಯಾವಾಗ ನಾನು ಜಾರತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆಯೋ, ನನಗೆ ಶಕುನಿಯ ಮಾತು ನನ್ನ ಅಧ್ಯಯನದಲ್ಲಿ ಎಚ್ಚರಿಕೆ ಅನಿಸುತ್ತೆ ಅವನು ಕೊಡ್ತಕ್ಕದ್ದು. ಇನ್ನೇನು ಇಲ್ಲ ತಾನೆ ಅಂತಾನವನು. ಎಲ್ಲೋ ಒಂದ್ ಕಡೆಗೆ ಸಾಕಣಯ್ಯ ಅಂತ ಹೇಳೋ ಹಾಗೆ, ಸಾಕು ಅಂತ ಹೇಳೋ ಹಾಗಿಲ್ಲ, ಅವನು ಶತ್ರು ಪಕ್ಷದಲ್ಲಿದ್ದಾನೆ. ದೇವೇಗೌಡರು ಇಳಿಬೇಕಾಗಿದೆ ಸಿಂಹಾಸನದಿಂದ, ಅವಿಶ್ವಾಸ ನಿರ್ಣಯ ಮತಕ್ಕೆ ಹಾಕಿದ್ದಾರೆ. ವಾಜಪೇಯಿ ಮಾತಾಡೋರು ಹೇಳ್ತಾರೆ, ನಾನು ವಿರೋಧ ಪಕ್ಷದಲ್ಲಿ ಕೂತಿ ನಿಮ್ಮನ್ನು ವಿರೋಧಿಸಲೇಬೇಕು ಅಂತಾನತ್ತೆ. ನೀವು ಎಂಥವರು ಬೇರೆ, ನೀವು ಪ್ರಧಾನಮಂತ್ರಿ ಆಗಿದ್ದೀರಿ, ಅವಿಶ್ವಾಸ ನಿರ್ಣಯ ಇದೆ, ನಾನು ವಿರೋಧಿಸಿ ಮಾತಾಡಬೇಕು ನಿಮ್ಮ ಹತ್ರ ಅಂತ. ಅದು ಕ್ಷಾತ್ರ ಧರ್ಮ, ಅದು ಶಕುನಿ ವಿರೋಧವಾಗೇ ಮಾತಾಡಬೇಕು. ಆದರೂ ಅವನೆಲ್ಲೋ ಸೂಚನೆ ಕೊಡ್ತಾ ಇದ್ದಾನೆ. ಆಯ್ತಾ, ಇನ್ನೇನು ಇಲ್ಲ ತಾನೆ, ಇನ್ನೇನು ಇಲ್ಲ ತಾನೆ ಇಂದಾಗ ಸುಮ್ಮನೆ ಆಗಯ್ಯ ಅನ್ನೋದು ಅರ್ಥ. ಇವನು ಧರ್ಮರ ಏನು ಇನ್ನೂ ಇಲ್ಲ ಅನ್ಕೊಡ್ತೀಯೋ, ಇನ್ನೂ ಇದೆ ಅಂತ.
ಎಲ್ಲವನ್ನೂ ಕಳಕೊಂಡ ಮೇಲೆ ಎಲ್ಲ ಹೋಗ್ಬಿಟ್ಟಿದೆ, ಏನೂ ಇಲ್ಲ. ವಿದುರ ನಿಂತ್ಕೊಳ್ತಾನೆ. ನಿಂತುಕೊಂಡು ದುರ್ಯೋಧನನಿಗೆ ಬುದ್ಧಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ಧೃತರಾಷ್ಟ್ರನಿಗೆ ಹೇಳ್ತಾನೆ, ಧೃತರಾಷ್ಟ್ರ, ನಿನ್ನ ಮಗ ಮಾಡ್ತಾ ಇರೋ ತಪ್ಪು. ಜೂಜಿನಲ್ಲಿ ಗೆಲ್ತಾ ಇದ್ದಾನೆ, ಅವನಾಗ ಅಂದ್ಕೊಂಡಿದ್ದಾನೆ. ಇದರ ಅರ್ಥ ಏನಾಗುತ್ತೆ ನಿನಗೆ ಗೊತ್ತಾಗ್ತಾ ಇಲ್ಲ. ಮುಂದೆ ಮಹಾಭಯಂಕರವಾಗಿರತಕ್ಕಂತಹ ವಿಪತ್ತಿದೆ. ಈ ದ್ಯೂತವನ್ನು ನಿಲ್ಲಿಸು, ಮಾಡ್ತಾ ಇರೋ ಸರಿ ಇಲ್ಲ. ಅಯ್ಯೋ, ಯಾರಿಗ್ರಿ ಹೇಳಬೇಕು? ಧರ್ಮರಾಯನಿಗೆ ಹೇಳಬೇಕಾದದನ್ನ ಮೇಲ್ ಬಿದ್ದು ಆಡ್ತಾ ಇರೋ ಅವನು ಸಾಕು ಅಂತ ಹೇಳ್ಬೇಕಪ್ಪ. ಅವನು ಆಯ್ತೆ, ಸೋತು ಬಿಟ್ಟಿದ್ದೀನಿ, ನಂಗೆ ಬೇಡ ಇಲ್ಲ ಹೇಳಲ್ಲ. ಅವನು ಸೋತ್ನಾ? ಇಲ್ಲ, ಇನ್ನೂ ಇದೆ. ವಿದುರ ಹೇಳುವಷ್ಟು ಧೃತರಾಷ್ಟ್ರನಿಗೆ ಹೇಳಿದ. ಕೊನೆಗೆ ದುರ್ಯೋಧನ ಬೈದ ಅವನ್ನ, ಸುಮ್ಮನೆ ಕೂತ್ಕೊಂಡು ನೀನು ಅಂತಂದ. ನೀನು ಉಪ್ಪು ತಿನ್ನುತ್ತಾ ಇರತಕ್ಕಂಥದ್ದು, ನೀನು ರಾಜಸ್ಥಾನದಲ್ಲಿ ಇರತಕ್ಕಂಥದ್ದು ಹಾಸ್ಯನವತಿಯಲ್ಲಿ ಇಂದ್ರಪ್ರಸ್ಥದಲ್ಲ. ನೀನು ಮಾತಾಡಿದ್ರೆ ನನ್ನ ಪರವಾಗಿ ಮಾತಾಡಬೇಕು, ಇದ್ರೆ ಸುಮ್ಮನೆ ಕೂತ್ಕೋಬೇಕು. ಉಪ್ಪುಕೊಂಡು ಆಡ್ತಾ ಇರೋನು ಅವನು. ನೀನು ಯಾಕೆ ನನಗೆ ನಿಲ್ಲಿಸು ಅಂತ ಹೇಳ್ತಾ ಇದ್ದೀಯಾ? ಪ್ರತಿಯೊಬ್ಬರಿಗೂ ಅವನಿಗೊಂದು ಅಂತರಾತ್ಮ ಅಂತ ಇರ್ತದೆ, ಅದು ನಿಯಾಮನ ಮಾಡ್ತಾ ಇರ್ತದೆ. ಹಾಗೆ ನನಗೆ ಹೇಳ್ತಾ ಇದ್ದೆ, ನಾನು ಮಾಡ್ತಾ ಇದ್ದೀನಿ. ಇದು ಕ್ಷಾತ್ರ ಧರ್ಮ. ಇದು ನಾನು ಅವನ ರಾಜ್ಯ ಗೆಲ್ಲಬೇಕಾದ್ರೆ ಒಂದು ವಿಧಾನ ಇಟ್ಕೊಂಡಿದ್ದೀನಿ. ನಾನು ಅವನೇ ನಿಲ್ಲಿಸ್ತಾ ಇಲ್ಲ ದ್ಯೂತವನ್ನ, ನನಗೆ ಹೇಳ್ತಾ ಇದ್ದೀನಿ ನಿಲ್ಲಿಸು ಅಂತ. ಧರ್ಮನಾಗಿ ಹೇಳ್ಬೇಕಾದ್ರೆ ನಿಲ್ಲಿಸು ಅಂತ. ನಿಮ್ಗೆ ಗೊತ್ತು ಕಥೆ. ಸಹದೇವನನ್ನಿಟ್ಟ, ಸೋತ. ನಕುಲ ಸೋತ. ಶಕುನಿ ಹೇಳ್ದ, ಅರ್ಜುನ ಭೀಮ ಇಬ್ರು ನೀವು ತುಂಬಾ ಪ್ರೀತಿ ಪಾತ್ರರು ಅಂದ. ಇಲ್ಲ ಅವ್ರನ್ನೂ ಇಡ್ತೀನಿ ಇಂದ ಅವನು. ಅರ್ಜುನ ಭೀಮ ಆಗೋಯ್ತು. ಇನ್ನೇನು ಇಲ್ಲ ಅಲ್ಲೇನಯ್ಯ ಅಂದ. ಯಾಕೆ? ನಾನೇ ಇದ್ದೀನಿ. ಎಂಥ ಮೂರ್ಖತನದ ಪರಮಾವಧಿ ಆಗ್ಬಿಡ್ತು ಧರ್ಮರಾಯನಿಗೆ ಅಂದ್ರೆ. ತನ್ನನ್ನು ಇಟ್ಟ ಸೋತ್. ಮುಗಿತೇನ್ರಿ? ಇಲ್ಲ. ಶಕುನಿ ಹೇಳ್ತಾನೆ, ಎಲ್ಲ ಇಟ್ಟೆ ಕಣಯ್ಯ, ಆ ದ್ರೌಪದಿ ಒಬ್ಳಿದಾಳಯ್ಯ ಅಂದ. ಅವಳು ಇಡ್ತೀನಿ. ಹುಚ್ಚು ಹೊತ್ತು ಬಿಡುತ್ತೆ ಅವನಿಗೆ. ಎಷ್ಟು ಬಿದ್ದು ಹೋಗ್ತಾ ಇದ್ದಾನೆ ಅಂತಂದ್ರೆ ಎಚ್ಚರ ತಗೊಳ್ಬೇಡವೆ. ನೋಡಿ, ಈ ಇಡೀ ಸಭಾಪರ್ವದ ಈ ದ್ಯೂತ ನಮಗೆ ಏನು ಹೇಳ್ತಾ ಇದೆ ಅಂತಂದ್ರೆ, ನಾವು ಇಂತಹ ವಿಷಯಾಸಕ್ತಿಗೆ ನಮ್ಮನ್ನು ತೊಡಗಿಸಿಕೊಂಡರೆ ವಿನಾಯಿತಿ ಇಲ್ಲ ಅದಕ್ಕೆ ಸ್ವಾಮಿ. ಚಂದ್ರಶೇಖರ್ ಆಜಾದ್ ಸ್ವತಂತ್ರದ ಸಂದರ್ಭದಲ್ಲಿ ಅವ್ರನ್ನ ಕೇಳ್ತಾ ಇದ್ದೆ, ನೀವು ಯಾವಾಗ ಮದುವೆ ಆಗ್ತಿರ್ರಿ ಅಂತ. ನಾನು ಭಾರತನ ಮದುವೆ ಆಗಿಬಿಟ್ಟಿದ್ದೀನಿ ಅಂತ ಇತ್ತು. ಮದುವೆ ಆಗುವುದು ತಪ್ಪು ಅಂತ ಅಲ್ಲ, ಮದುವೆ ಅಂತ ಆಗಿಬಿಟ್ರೆ ಮನಸ್ಸು ಆ ಕಡೆ ಹೋಗ್ಬಿಡುತ್ತೆ. ಗುರಿ ಇನ್ನೇನೋ ಇದೆ, ಅದು ಒಂದು ವಿಷಯವೇ. ಪದ್ಮಾ ಸುಬ್ರಹ್ಮಣ್ಯಂ ಭರತನಾಟ್ಯ ಪ್ರವೀಣೆ. ಆಕೆ ಏನಮ್ಮ ಮದುವೆ ಯಾವಾಗ ಅಂದ್ರೆ, ನಾನು ಭರತನಾಟ್ಯ ಮದುವೆ ಆಗಿದ್ದೀನಿ. ಇಲ್ಲಕ್ಕೆ ಮದುವೆ ಬೇಕಿಲ್ಲ ನನಗೆ, ಭರತನಾಟ್ಯವೇ ನನಗೆ ಮದುವೆ. ಅದೇ ಗುರಿ. ಒಂದು ಚೂರು ಆ ಕಡೆ ಈ ಕಡೆಗೆ ಹೋದ್ರೆ